ವೀಕ್ಷಕರಿಗೆಲ್ಲ ನಮ್ಮ ಚಾನೆಲ್ಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾದ, ದೇಹಕ್ಕೆ ತುಂಬ ತಂಪನ್ನು ಕೊಡುವ ಮೆಂತೆಯನ್ನು ಉಪಯೋಗಿಸಿಕೊಂಡು ಮಾಡಬಹುದಾದಂತಹ ಒಂದು ಸಿಹಿ ತಿಂಡಿಯ ರೆಸಿಪಿಯನ್ನು ನೋಡೋಣ. ಇದನ್ನು ಮಾಡುವುದು ಕೂಡ ತುಂಬಾ ಸುಲಭ. ಬನ್ನಿ ಯಾವ ರೀತಿಯಲ್ಲಿ ಮಾಡುವುದು ಎಂದು ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ 1 ಕಪ್ನಷ್ಟು ಬೆಳ್ತಕ್ಕಿ ಮತ್ತು 1/4 ಕಪ್ನಷ್ಟು ಮೆಂತೆಯನ್ನು ರಾತ್ರಿ ಇಡೀ ನೆನೆಸಿಟ್ಟು ಬೆಳಗ್ಗೆ ಚೆನ್ನಾಗಿ ವಾಶ್ ಮಾಡಿಕೊಂಡು ಹಾಕಿಕೊಳ್ಳಿ. ನಂತರ ಅದೇ ಮಿಕ್ಸಿ ಜಾರಿಗೆ 1/2 ಕಪ್ನಷ್ಟು ಬೆಲ್ಲ ಮತ್ತು 1/2 ಕಪ್ನಷ್ಟು ತುರಿದಂತಹ ತೆಂಗಿನಕಾಯಿ ತುರಿಯನ್ನು ಹಾಕಿಕೊಂಡು ಸ್ವಲ್ಪ ನೀರು ಹಾಕಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಂಡು ಚೆನ್ನಾಗಿ ಫೈನಾಗಿ ಗ್ರೈಂಡ್ ಮಾಡಿಕೊಳ್ಳಬೇಕು. ತುಂಬಾ ನೀರು ಹಾಕಿಕೊಂಡು ಹಿಟ್ಟನ್ನು ತೆಳು ಮಾಡಿಕೊಳ್ಳಬಾರದು. ನಂತರ ಈ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳಬೇಕು. ನಾನಿಲ್ಲಿ ಕೇಕ್ ಮಾಡುವ ಮೋಲ್ಡಿಗೆ ಹಾಕಿಕೊಂಡಿದ್ದೇನೆ. ಪಾತ್ರೆಗೆ ಸ್ವಲ್ಪ ತುಪ್ಪವನ್ನು ಸವರಿಕೊಂಡು ಈ ಹಿಟ್ಟನ್ನು ಹಾಕಿಕೊಳ್ಳಬೇಕು. ಹಿಟ್ಟನ್ನು ತುಂಬ ತೆಳುವಾಗಿ ಕೂಡ ಗ್ರೈಂಡ್ ಮಾಡಬಾರದು, ಹಾಗೆಯೇ ತುಂಬ ಗಟ್ಟಿಯಾಗಿ ಕೂಡ ಗ್ರೈಂಡ್ ಮಾಡಬಾರದು. ಉಳಿದಿರುವಂತಹ ಹಿಟ್ಟನ್ನು ನಾನು ಒಂದು ಸ್ಟೀಲ್ ಪ್ಲೇಟಿಗೆ ತುಪ್ಪ ಸವರಿ ಹಾಕಿಕೊಳ್ಳುತ್ತಾ ಇದ್ದೇನೆ. ವೀಕ್ಷಕರೇ, ನಿಮಗೆ ನಮ್ಮ ಚಾನೆಲ್ನಲ್ಲಿ ಬರುವಂತಹ ರೆಸಿಪೀಸ್ ವಿಡಿಯೋಗಳು ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ನಂತರ ಒಂದು ಇಡ್ಲಿ ಮಾಡುವಂತಹ ಪಾತ್ರೆಗೆ ನೀರನ್ನು ಹಾಕಿಕೊಂಡು ಅದರ ಮೇಲೆ ಈ ರೀತಿಯಾಗಿ ಇಟ್ಟುಕೊಳ್ಳಬೇಕು. ನಂತರ ಇದನ್ನು 20 ನಿಮಿಷಗಳ ಕಾಲ ಬೇಯಿಸಿಕೊಳ್ಳಬೇಕು. ನಾನು ಇಲ್ಲಿ ಸೌದೆ ಒಲೆಯಲ್ಲಿ ಬೇಯಿಸಿಕೊಳ್ಳುತ್ತಾ ಇದ್ದೇನೆ. 20 ನಿಮಿಷ ಕಳೆದ ಮೇಲೆ ಇದು ಬೆಂದಿರುತ್ತದೆ. ಈಗ ಆರೋಗ್ಯಕರವಾದ ತಿಂಡಿ ರೆಡಿಯಾಗಿರುತ್ತದೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ರೆಸಿಪೀಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.